ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ಸಂಭವಿಸಿ ಮೂವರು ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಗಾಯವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂದರೆ ಒಡಿಶಾದ ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇರುವಂತಹ ಹಿನ್ನೆಲೆ ಗುಂಡಿಚ ದೇವಾಲಯದ ಬಳಿಯ ಶಾರದಾ ಬಲಿಯಲ್ಲಿ ದುರಂತ ಸಂಭವಿಸಿತ್ತು. ಕಾಲ್ತುಳಿತದಲ್ಲಿ ಕನಿಷ್ಠ 3 ಭಕ್ತರು ಪ್ರಾಣ ಕಳೆದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. 6 ಜನರ ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ವಾರಾಂತ್ಯದ ಕಾರಣವಾಗಿರೋದ್ರಿಂದ ಭಕ್ತರು ರಥಗಳ ಮೇಲೆ ದೇವತೆಗಳನ್ನು ನೋಡಲು ಕೆಕ್ಕಿರಿದು ಸೇರಿದ್ರು. ಈ ವೇಳೆ ಬೆಳಗ್ಗೆ 4ರಿಂದ 5ರ ನಡುವೆ ಕಾಲ್ತುಳಿತ ಸಂಭವಿಸಿದೆ. ಇನ್ನು ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಪ್ರಕಾರ ಮರದ ದಿಮ್ಮಿಗಳನ್ನು ಹೊತ್ತ 2 ಲಾರಿ ವಾಹನಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದಂತಹ ಪ್ರದೇಶದಲ್ಲಿ ಪ್ರವೇಶಿಸೋದಕ್ಕೆ ಯತ್ನಿಸಿದಾಗ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವಿಗೂ ಕೂಡ ಕಾರಣವಾಗಿದೆ.